ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಬೋಟ್ ಮುಖಾಂತರ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಳಬೆಳಗ್ಗೆ ಎದ್ದು, ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ, ಬೆಳಬೆಳಗ್ಗೆ ಎದ್ದು ಅನ್ನೋದಕ್ಕಿಂತ ಯಾಕಂದರೆ ವ್ಲಾಗ್ ಎಡಿಟ್ ಮಾಡಿ ಗೋವಾ ವ್ಲಾಗ್ನ ಬಿಟ್ಟಿದ್ದೀನಿ. ಸೊ ಇವಾಗ ಏನಂದರೆ ಸೀನು, ಗೋವಾ ವ್ಲಾಗ್ ಏನೋ ಐತೆ, ಅದು 18 GB ಐತೆ. ಅದನ್ನು ಮೊಬೈಲ್ ಡೇಟಾದಲ್ಲಿ ಇನ್ನೊಬ್ರು ಫೋನ್ ಇಸ್ಕೊಂಡು ಅವ್ರ ಮೊಬೈಲ್ನ ಹಾಟ್ಸ್ಪಾಟ್ ಇಟ್ಟು ಅಪ್ಲೋಡ್ ಮಾಡೋದೇ ಇವಾಗ ಲೇಟ್ ಆಗ್ತಾಯಿದೆ. ನೋಡೋಣ, ಬರೋ ಅಷ್ಟರಲ್ಲಿ ಆಗಿದ್ದರೆ ಓಕೆ. ಇವಾಗ 6 ಗಂಟೆ, ಒಂದು 10-11 ಗಂಟೆ ಅಷ್ಟರಲ್ಲಿ ಆಗಿದ್ರು ಓಕೆ. ನಾನು ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ಅಪ್ಲೋಡ್ ಆಗಿದ ತಕ್ಷಣ ಮೊಬೈಲಲ್ಲಿ ಲೈವ್ ಮಾಡ್ಬೋದು. ಸೊ ಇವಾಗ ಬೆಂಗಳೂರಿಂದ ಇನ್ನೂ ಸ್ವಲ್ಪ ಜನ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ಜಾಮಲ್ಲಿ ಬಂದು ತಗೊಳಕೊಂಡಿದ್ದೀವಿ ನೋಡಿ ಗಾಡಿ. ಪ್ಯಾಷನ್ ಪ್ರೋ ಎಷ್ಟು ದಿನ ಆಗಿದ್ದು ಗೊತ್ತಾ ಪ್ಯಾಷನ್ ಪ್ರೋ ಓಡಿಸಿ. ನಾವು ಮಾಮೂನ್ ಗಾಡಿನೇ ಓಡಿಸ್ತಾ ಇದ್ದೆ ಲಾಸ್ಟ್ ಪ್ಯಾಷನ್ ಪ್ರೋ. ಆ್ಯಕ್ಚುಲಿ ನಾನು ಫಸ್ಟ್ ಗಾಡಿ ಕಲ್ತಿದ್ದು ಪ್ಯಾಷನ್ ಪ್ರೋಲೆ, ಅದು ನಮ್ಮ ಮಾಮೂನ್ ಗಾಡಿಲಿ. ಇವಾಗ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ನಾವಿವಾಗ ಬೋಟ್ ರೈಡ್ಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಓಕೆ ಗೈಸ್, ಅಂತೂ ಇಂತೂ ಬಂದು ತ್ರಿವೇಣಿ ಸಂಗಮನ ಸೇರಿದ್ವಿ, ಅಂದರೆ ಅರೇಲ್ ಘಾಟ್ಗೆ ಬಂದು ಸೇರಿದ್ವಿ. ಇಲ್ಲಿ ರುದ್ರಾಕ್ಷಿ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ನನ್ನ ಪ್ರಕಾರ ಇಲ್ಲಿ ಏನೂ ವ್ಯವಹಾರ ಆಗೋಂಗೆ ಕಾಣಿಸ್ತಾ ಇಲ್ಲ ಗೈಸ್. ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಎಂಟಾರ್ಟಿಕಾ ಅಂತ ಒಂದು ಜಾಗಕ್ಕೆ. ಇಲ್ಲೇನಂದರೆ ಬೋಟ್ ರೈಡ್ ಇರುತ್ತೆ, ಇವ್ರದ್ದು ಬುಕ್ಕಿಂಗ್ ಇರುತ್ತೆ, ಪ್ರೀಮಿಯಮ್ ಇರುತ್ತೆ. 3,500 ರೂಪಾಯಿ ಒಬ್ರಿಗೆ ಗೈಸ್ ಕೊಟ್ಟು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಅದು ನಾನ್ ಸೆನ್ಸ್ ಅಂತ ನನಗೂ ಗೊತ್ತು, ಯಾಕಂದರೆ ನಾವೆಲ್ಲಿ ಸ್ನಾನ ಮಾಡೋದ್ವಲ್ಲ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ವೇಸ್ಟ್ ಆಫ್ ಮನಿ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ರೀತಿ ಇರುತ್ತೆ ನೋಡಿ. ಅಲ್ಲೆಲ್ಲ ಪಕ್ಷಿಗಳಿದೆ. ಇದನ್ನೆಲ್ಲ ನೋಡೋಕ್ಕೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರಲಿ, ಜನಕ್ಕೆ ತೋರಿಸೋಣ ಅನ್ನೋದಕ್ಕೋಸ್ಕರ 3,500 ರೂಪಾಯಿ ಖರ್ಚು ಮಾಡಿಕೊಂಡು ನಾವು 4 ಜನ ಹೋಗ್ತಾ ಇದ್ದೀವಿ. ಅವರಿಬ್ರು ಏನು ಬಂದಿರಲ್ಲ, ಅವರು ಮತ್ತು ನಾನು ಯೋಗಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾಷ್ಟ ಪೋಹ ತಿಂತಾಯಿದ್ದೀವಿ. ಇಲ್ಲೆಲ್ಲ ಒಂದು ಸಿಕ್ತು, ಅಲ್ಲೇ ಪೋಹ ತೊಗೊಂಡು ತಿನ್ಕೊಂಡು ಹೋಗೋಣ ಬನ್ನಿ. ಟಿಕೆಟ್ ತೊಗೊಂಡು ಒಳಗಡೆ ಬರೋಕ್ಕೆ ಇಷ್ಟೊತ್ತಾಯಿತು. ಈ ಬೋಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಸೊ ಇದು ಫ್ರಂಟಿಂಗ್ ಇರುತ್ತೆ, ಚೆನ್ನಾಗಿದೆ. ಬೇರೆ ಬೋಟ್ಸ್ ಕಂಪೇರ್ ಮಾಡಿದ್ರೆ ನೋಡಿ, ಬೇರೆ ಬೋಟ್ಸ್ ಎಲ್ಲ ಯಾವ ಥರ ಇದೆ ನೋಡಿ. ಬೇರೆ ಬೋಟ್ಸ್ ಎಲ್ಲ ಈ ಥರ ಇರುತ್ತೆ. ಆ್ಯಂಡ್ ಈ ಬೋಟು ಸ್ವಲ್ಪ ಪ್ರೀಮಿಯಮ್ VIP ಲಕ್ಸುರಿ ಬೋಟ್ಸ್ ಆಗಿರುತ್ತೆ. ಸೊ ಬನ್ನಿ, ಪಕ್ಷಿಗಳೆಲ್ಲ ಇಲ್ಲಿಲ್ಲೇ ಓಡಾಡ್ತಾವೆ ನೋಡಿ. ಗೈಸ್ ನೋಡಿ, ಇದು ಕುರಿದೊಂಬಿ ಬೋಟು VIP ಅಂತ ಕರ್ಕೊಂಬರ್ತಾರೆ. ಬಟ್ ನಮ್ಮದು ನೋಡಿ ಇಷ್ಟೇ ಪ್ರೈವೇಟ್, ಇಷ್ಟೇ ಜನ. ಹೆಂಗಿರುತ್ತೆ ನೋಡಿ. ಪಕ್ಷಿಗಳಿಗೆ ಊಟ ಅದು ಮಿಕ್ಸರ್ ಅನ್ಸುತ್ತೆ ಇದು ಅಲ್ಲ. ಮಿಕ್ಸರ್ ತೊಗೊಂಡಿದ್ದೀವಿ 100 ರೂಪಾಯಿ ಕೊಟ್ಟು 5 ಪ್ಯಾಕೆಟು. ಇದು ಏನಕ್ಕೆ ಅಂತ ಹೇಳಿದ್ರೆ ಪಕ್ಷಿಗಳು ತಿನ್ಸೋಕ್ಕೆ. ಬನ್ನಿ ತಿನ್ಸೋಣ ನೋಡಿ ಗೈಸ್. ಬೋಟ್ ಈ ಥರ ಇರುತ್ತೆ. ಇದೆಲ್ಲ ನಾರ್ಮಲ್ ಬೋಟ್ಸ್. ನೀವೆಲ್ಲ ಅಂದ್ಕೊತಾ ಇರ್ಬೋದು ಇಲ್ಲಿ ಎಷ್ಟು ಬೋಟ್ ಇದೆ ಅಂತ. ಎಷ್ಟು ಬೋಟ್ ಇರ್ಬೋದು ಹೇಳಿ? ಕಮ್ಮಿ ಅಂದರೂ 5,000 ಮೇಲಿದೆಯಂತೆ. ಯಪ್ಪ, ಜನ ನೋಡಿ ಇಲ್ಲಿ, ಎಷ್ಟು ಜನ ನೋಡಿ ಗೈಸ್. ನೋಡಿ, ಇದು ಗಂಗಾ, ಅದು ಯಮುನಾ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲಿ ಮಿಕ್ಸ್ ಆಗಿ ವಾಪಸ್ ಅದು ಈ ರೋಟಲ್ಲಿ ಹಿಂಗೆ ಹೋಗುತ್ತಂತೆ ಗೈಸ್. ಬೋಟಲ್ಲಿ ಬಂದರೆ ನೋಡಿ ಎಷ್ಟು ಫ್ರೀ ಆಗಿರುತ್ತೆ, ಯಾವ ಥರ ಇರುತ್ತೆ ನೋಡಿ. ಬೆಳಗ್ಗೆ 10 ಗಂಟೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಥರ ಫೀಲ್ ಆಗ್ತಾ ಇದೆ. ಸಿಕ್ಕಾಬಡೆ ಬಿಸಿಲು ಗೈಸ್. ನಮ್ಗೆ ಈ ಸರಿ ಬೋಟಲ್ಲಿ ಬಂದಾಗ ಯಾವುದೋ ಇವ್ರ ಜೊತೆ ಬಂದ್ಬಿಟ್ಟಿದ್ದೀವಿ. ಸೊ ಅವ್ರು ಯಾರನ್ನ ಕರ್ಕೊಂಬಂದವ್ರೆ, ಅವ್ರು ಕರ್ಕೊಬಂದು ನಮಗೆ ದಾರಿ ತೋರಿಸ್ತಾ ಇರೋದು. ಒಂಥರ ಚೆನ್ನಾಗೈತೆ ಫೀಲಿಂಗ್ ಇದು. ಬನ್ನಿ ಹೋಗೋಣ. ಪ್ರೈವೇಟಾಗಿ VIP ಥರ ಬಂದಿದ್ದೀವಿ. ಕಾಯ್ದಿದ್ದಕ್ಕೂ ಪರವಾಗಿಲ್ಲ ಅಲ್ವಾ ಗುರು? ನೋಡೋಣ ಹೆಂಗಾಗುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಹೋಗ್ತಾ ಇದೀವಿ ಬೋಟ್ ಕಡೆ. ಬನ್ನಿ ಹೋಗೋಣ. ಒಳ್ಳೆ ಸ್ನಾನ ಆಯಿತು, ಆದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಯಾಕಂದರೆ ಸಿಕ್ಕಾಬಿಡೆ ಬಿಸಿಲು. ಈ ಬೋಟ್ಗಳು ಬರೋದೇ ಲೇಟ್ ಮಾಡಿಬಿಟ್ರು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಚೆನ್ನಾಗಾಯಿತು ನೋಡಿ. ಲಾಸ್ಟ್ ಒಂದು ಸರಿ ಸಂಗಮ ನೋಡ್ಕೊಂಬಿಡೋಣ. ನಾಳೆ ಫ್ಲೈಟಲ್ಲಿ ವಾಪಸ್ ಹೋಗೋ ಕಾರಣ ಇವಾಗೆಲ್ಲ ತೋರಿಸ್ಕೊಡ್ತೀನಿ, ನೋಡ್ಕೊಂಬಿಡಿ. ಇದೆ ಗೈಸ್ ನೋಡಿ, ಇದು ಗಂಗಾ, ಅದು ಯಮುನಾ, ಎರಡರಿಂದ ಹೋಗಿ ಆಗ್ತಾ ಇರೋದೇ ತ್ರಿವೇಣಿ ಸಂಗಮ.
ಗೈಸ್, ತ್ರಿವೇಣಿ ಸಂಗಮದಲ್ಲಿ ಮುಳುಗೆ ಎದ್ದು ಬಂದಿದ ತಕ್ಷಣ ನಮಗೆ ಕಾಣಿಸಿದ್ದೆ ಈ ನಾಗಸಾಧುಗಳು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ತಗೊಂಡು ಹೋಗೋಣ ಬನ್ನಿ. ಗೈಸ್, ಒಂದು ನಾಗಸಾಧು ಅವ್ರು ಸಿಕ್ಕಿದ್ರು, ಅವ್ರನ್ನ ಮೀಟ್ ಮಾಡಿ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು. ಅಂದರೆ ಊಟ ಏನೋ ತೊಗೊಂಬಂದು ಬಿಸಿಬೇಳೆ ಬಾತ್ ಥರ ದಾಲ್ ಕಿಚಡಿ ಥರ ಏನೋ ಮಾಡಿದ್ರು. ಅದು ಹೊಟ್ಟೆ ಹಸ್ತು ತಿಂದಾಗ ಒಂಥರ ಆಗೋಯ್ತು ಗೈಸ್. ಅದನ್ನು ತಿನ್ಬಿಟ್ಟು ಇವಾಗ ವಾಪಸ್ ಹೋಗ್ತಿದ್ದೀನಿ. ಕುಂಬೇಳಾಗ ನಾವು ಬರೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಈ ವ್ಯಕ್ತಿ ಅವ್ರ ನಾಯಿನೂ ಕರ್ಕೊಂಡ್ಬಂದಿದ್ದಾನೆ. ಮಸ್ತಲ್ಲ ನೋಡಿ, ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬಂದ್ಬಿಟ್ಟವ್ರೆ ನಾಯಿ ಮರಿನ. ಪಾಪ ಅದು ಎಷ್ಟು ಟಯರ್ಡ್ ಆಗಿರುತ್ತೋ ಏನು ಕಥೆನೋ. ಗೈಸ್, ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಹೊರಟಿದ್ವಿ. ಆದರೆ ಹೋಗೋ ದಾರಿಲಿ ಈ ಬ್ರಿಡ್ಜ್ ಮೇಲೆ ನಾನೊಂದು ಸೀನ್ ನೋಡಿದೆ. ಸೀನ್ ಏನಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಆ ಒಂದು ಅಜ್ಜಿ ಆ ಕಂಬಿ ಮೇಲೆ ಕೂತವ್ರೆ, ಹೀರೋ ಹೋಂಡಾ ಕಂಬಿ ಮೇಲೆ. ಆ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ, ಏನಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ಗಾಡಿಗೂ ಏನೂ ಇರಲ್ಲ, ಅಪ್ಪ ಅಮ್ಮ ಏನೂ. ಬಟ್ ನೋಡಿ, ಅವ್ರು ಅಲ್ಲಿಂದ ಬಿದ್ದರೆ ಗಾನ್ ಕೇಸೆ. ಈ ನನ್ನ ಮಕ್ಕಳು ಬರೀ ಡ್ರಾಪ್ ಹಾಕೋಕ್ಕೋಸ್ಕರ ಅವ್ರನ್ನ, ಅಯ್ಯೋ. ಓಕೆ ಗೈಸ್, ರೆಡಿಯಾಗಿ ಬೇಗನೆ ಏರ್ಪೋರ್ಟ್ ಕಡೆ ಹೊರಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಧ್ಯರಾತ್ರಿಯಿಂದ ಕ್ಯಾಬ್ ಸಿಗಲ್ವಂತೆ, ಜಾಮ್ ಆಗಿಬಿಡುತ್ತೆ ಅಂತೇಳಿ ಇವಾಗಲೇ ಹೊರಟಿದ್ದೀನಿ. ಯಾಕಂದರೆ ಯಾವ ಟೈಮಲ್ಲಿ ಯಾವ ಥರ ಟ್ರಾಫಿಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಫ್ಲೈಟ್ ಇರೋದು ಬೆಳಗ್ಗೆ 6 ಗಂಟೆಗೆ, ಆದರೆ ನಾನು ಬಿಡ್ತಾ ಇರೋದು 12 ಗಂಟೆ ಆಲ್ರೆಡಿ. ಸೊ ಬನ್ನಿ ಹೋಗೋಣ. ಇದಂತೂ ಇಂತೂ ಏರ್ಪೋರ್ಟಿಗೆ ಬಂದೆ. ಆದರೆ ಏರ್ಪೋರ್ಟಿಗೆ ಬಂದರೆ ಇವರೆಲ್ಲ ರಗ್ ಹಚ್ಕೊಂಡು ಹೆಂಗೆ ಮಲ್ಗವ್ರು ನೋಡಿ. ಇಲ್ಲಿ ನೋಡಿ, ಏರ್ಪೋರ್ಟಲ್ಲಿ ಹಿಂಗೆಲ್ಲ ಮಲ್ಗ್ತಾರೆ. ಅದು ಇಂಡಿಯಾದಲ್ಲಿ ಅಂತ ನಂಗೆ ಇವಾಗ ಅನಿಸ್ತೈತೆ. ಕ್ರೇಜಿ ಗೈಸ್ ಇದು. ಪ್ರಯಾಗ್ರಾಜ್ ವಾಸ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು, ನಮ್ಮ ಮುತ್ತಾತ, ನಮ್ಮ ಮೊಮ್ಮಕ್ಕಳು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಇರೋರು ಮಾಡಲ್ಲ, ಮುಂದೆ ಆಗೋರು ಮಾಡೋಕ್ಕಾಗಲ್ಲ. ಯಾಕಂದರೆ 144 ವರ್ಷಕ್ಕೊಂದು ಸರಿ ಬರೋವಂಥದ್ದು. ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಆಯಿತು. 2 ಸರಿ ಮುಳುಗೆದ್ದೆ. ಈ ಒಂದು ಎಕ್ಸ್ಪೀರಿಯೆನ್ಸ್ಗೆ ಏನು ಹೇಳಬೇಕು ಗೊತ್ತಿಲ್ಲ. ಓಕೆ ಬನ್ನಿ, ಇವಾಗ ನಮ್ಮ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಸೊ ಅಂತೂ ಇಂತೂ ನಮ್ಮ ಊರು ಬೆಂಗಳೂರಿಗೆ ಹೋಗೋ ಸಮಯ ಬಂದಾಯಿತು. ಸೊ ಬನ್ನಿ ಹೋಗೋಣ ಗೈಸ್, ಯಾವ ಥರ ಇರುತ್ತೆ ಇನ್ನು ಮುಂದೆ RCB ಲೈಫ್. ಆ್ಯಂಡ್ ಅಲಾರಾಮ್ ಇಟ್ಕೊಂಡ್ಬಿಟ್ಟಿದ್ದೆ, ಮಲ್ಕೊಂಡ್ಬಿಡ್ತೀನಿ ಅಂತ. ಕರೆಕ್ಟಾಗಿ ಬಡ್ಕೊತೈತೆ. ಬನ್ನಿ ಹೋಗೋಣ. ಈ ಕುಂಭಮೇಳದಲ್ಲಿ ಏನಾಯ್ತಲ್ಲ, ಪ್ರಯಾಗ್ರಾಜ್ ಏರ್ಪೋರ್ಟು ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಕೊಂಡ್ಬಿಟ್ಟೈತೆ. ಯಾಕಂದರೆ ದ ಮೋಸ್ಟ್ ನಂಬರ್ ಆಫ್ ಪ್ರೈವೇಟ್ ಜೆಟ್ಸ್ ಲ್ಯಾಂಡೆಡ್ ಏರ್ಪೋರ್ಟ್ ಅಂದರೆ ಪ್ರಯಾಗ್ರಾಜ್ ಅಂತ. ಇವಾಗ ಯಾಕೆ ಅಂತ ಹೇಳಿದ್ರೆ ಕುಂಭಮೇಳ ಬಂದಾಗ ಎಷ್ಟು ಪ್ರೈವೇಟ್ ಜೆಟ್ಗಳು ಬಂದು ಲ್ಯಾಂಡ್ ಆಗಿದೆ ಇಲ್ಲಿ ಅಂತ ಹೇಳಿದ್ರೆ. ಇದಕ್ಕೂ ಮುಂಚೆ ಯಾವುದಿತ್ತು ಗೊತ್ತಾ, ಅಂಬಾನಿ ಮದುವೆದಿತ್ತು. ಸೊ ಅಂಬಾನಿ ಮದುವೆ ಆದಮೇಲೆ ಇಲ್ಲೇ ಪ್ರೈವೇಟ್ ಜೆಟ್ಗಳು ಲ್ಯಾಂಡ್ ಆಗಿರೋದು. ಎಷ್ಟು ಪ್ರೈವೇಟ್ ಜೆಟ್ ಇತ್ತು ಅಂದರೆ ಎಷ್ಟೊಂದು ಜನದ ಪ್ರೈವೇಟ್ ಜೆಟ್ಗಳು ಬಂದು ಲ್ಯಾಂಡ್ ಆಗಿರುವಂಥ ಜಾಗ ಇದು. ಆ್ಯಂಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಎಷ್ಟು ಆ್ಯಡ್ ಆಗಿದೆ ಅಂತ ಹೇಳಿದ್ರೆ ಈ ಕುಂಭಮೇಳ ಅನ್ನೋದು ಫಸ್ಟು ಹೆಮ್ಮೆ ಪಡುವಂಥದ್ದು ಏನಂತ ಹೇಳಿದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್ ಗೈಸ್. ಎಷ್ಟು ಜನ ಸೇರಿದ್ದಾರೆ ಅಂದರೆ ಯಪ್ಪ, ಅದು ಇಟ್ ಈಸ್ ಸ್ಟಿಲ್ ಕೌಂಟಿಂಗ್ ಆ್ಯಂಡ್ 100% ಇದನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಏನೂ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಜನ ಸೇರೋಕ್ಕೆ ಹೈಲಿ ಇಂಪಾರ್ಟೆಂಟ್ ಗೈಸ್. ಫೈನಲಿ ಬ್ಯಾಕ್ ಟು ನಮ್ಮ ಬೆಂಗಳೂರು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ನಿದ್ದೆ ಬರ್ತೈತೆ. ಇನ್ನು ನನ್ನ ಮಗ ಬರೋದು ಹೇಳಿದ್ದೆ, ಬೇಗ ಬಾರೋ ಅಂತ ಹೇಳಿದ್ರೆ, ಅಣ್ಣ ನಾನು ಇವಾಗ ಕ್ಯಾಮ್ರಾದಲ್ಲಿ ನೋಡ್ತೀನಿ, ಇವಾಗ ಮನೆಗೆ ಹೋಗಿ ಕಾರ್ಕಿ ಎತ್ಕೊಂತಾನೆ. ಅದಕ್ಕೆ ಬೇಡ, ಆರಾಮಾಗಿರೋ, ನಾನೇ ಕ್ಯಾಬಲ್ಲಿ ಬರ್ತೀನಿ, ನೀನು ಬರೋವರೆಗೂ ನಾನು ಇಲ್ಲಿ ಕಾಯಿ ಅಷ್ಟರಲ್ಲಿ ಅಷ್ಟೇ, ಆರಾಮಾಗಿ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ಯಾರು ಏನಂತವ್ರು ಗೊತ್ತಾ, ಗೋವಾಗೆ ಹೋದರೆ ಎಣ್ಣೆ ಪ್ರಯಾಗ್ರಾಜಿಂದ ಬಂದರೆ ನೀರು ಅಂತೆ. ನಿಧಾನ ಬರಪ್ಪ. ಓಪನ್ ಆಗಿಲ್ಲ ಅನ್ಕೋತೀನಿ ನಂದೇನು, ನೋಡೋಣ ಬನ್ನಿ. ಗೈಸ್, ಏರ್ಪೋರ್ಟಿಂದ ಮನೆಗೆ ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅನ್ಪ್ಯಾಕಿಂಗ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಡೈರೆಕ್ಟ್ ಬಂದಿರೋದೇ ಸ್ಪಿನ್ಗೆ. ಯಾಕಂದರೆ ಫಸ್ಟ್ ಡಿಟ್ಯಾನ್ ಮಾಡಿಸ್ಬಿಡೋಣ, ರೆಡಿ ಆಗೋಣ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನಿ ಮುಗಿಸ್ಕೊಳ್ಳೋಣ. ಒರೆಸ್ರಿ, ಚೆನ್ನಾಗಿ ಒರೆಸ್ರಿ, ಕರೆಕ್ಟಾಗಿ ಒರೆಸಿ. ಸಂಬಳ ಕೊಡೋದು ಏನಕ್ಕೆ ನಿಮಗೆ? ನೋಡಿದ್ರೆ ಬರೋ ಡಿಟ್ಯಾನ್ ಮಾಡಿಸ್ಕೊಂಡು ಹಿಂಗೆ. ಯಾವ ಕ್ಯಾಟಗರಿ? ಮೆನ್ ವಿಲ್ ಬಿ ಮೆನ್ ಕ್ಯಾಟಗರಿನಾ? ನೋಡಿ ಗೈಸ್, ನೇಲ್ ಕಟ್ ಮಾಡಿಸ್ಕೊಂಡು ಪೆಡಿಕ್ಯೂರು ಮೆನಿಕ್ಯೂರ್ ಮಾಡಿಸ್ಕೊತಾರೆ. ಡೀಟೇಲ್ ಎಲ್ಲ ಮಾಡಿಸ್ಕೊಂಡು ಫುಲ್ ಅಣ್ಣ ಮಿಂಚ್ತಾ ಇರೋದು. ಮಗ ನೀನು ಯಾಕೆ ಇಲ್ಲಿ ಕೂತಿದ್ಯಾ? ಹಾಂ, ಪೋಸ್ಟರ್ ನೋಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ಯಾ ನಾನು. ಕಿಲಾಡಿಗಳು ನಿನ್ಲೇ. ಇವ್ರು ಇರೋದಕ್ಕೆ ಇವ್ನು ಮಾಡಿಸ್ಕೊಂತ ಇರೋದು. ಇವರೇನ ಡಿಟೈನ್ ಮಾಡಿದ್ದಿಂಗೆ.
ವಾಯ್ಸ್ ಇರೋದು ಹಿಂಗೆ ನಾನೇನ್ ಮಾಡೋಣ. ಈ ಲಾಡಿ ನನ್ ಮಗ ಬರತ್ತು. ಹಾ ಡಿಟೈನ್ ಮಾಡಿಸ್ಕೊಂಡು ಆಮೇಲೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಂತ ಒಂದು ಶಿಷ್ಯ. ಏ ಟಾಮಿ, ಗೈಸ್ ಟಿ ಶರ್ಟ್ ಬಿಟ್ಬಿಟ್ಟು ಗೌನ್ ಕೊಟ್ಬಿಟ್ಟು ಅವ್ರು ಡಿಟೈನ್ ಮಾಡ್ಸಲ್ಲ ಅಂತ ಬಂದ್ರೆ ಬರತ್ ರಿಯಾಕ್ಷನ್ ಅದೇನೋ ಬಂದ್ಬಿಡ್ತು ಗೈಸ್. ನೋಡಿ ಹೆಂಗಂತೆ, ನನಗೆ ನಾಚಿಕೆ ಆಯ್ತಾಯ್ತು ಗುರು. ಈ ಥರದ್ದು ಎಲ್ಲಿ ಸಿಗ್ತೈತೆ ಕೇಳ್ಬಿಟ್ಟು ತಗೊಂಡ್ಬಿಡ್ಬೇಕು ಗೈಸ್. ಚೆನ್ನಾಗೈತೆ, ಸೆಕೆಗೆ ಒಳ್ಳೆ ಗಾಳಿ ಆಗ್ತದೆ. ಯಾವುದೋ ಡಿಫ್ರೆಂಟ್ ಕೈಂಡ್ ಆಫ್ ಡಿಟೈನ್ ಅಂತ ಇದು, ಫ್ರೂಟ್ಸಿಂದ ಮಾಡಿರೋದಂತೆ. ಯಾವುದೋ ಓಲ್ಡ್ ಸ್ಕೂಲ್ ಕಂಪ್ನಿ ಅಂತ. ಚೆನ್ನಾಗಿರ್ತೈತೆ, ಹಾಕ್ಸ್ಕೊಡಿ ಅಂತ ಇದ್ರು. ಹಾಕ್ಸ್ಕೊತಾ ಇದ್ದೀನಿ, ನೋಡೋಣ ಚೆನ್ನಾಗಿರುತ್ತೆ ಇಲ್ವಾ ಅಂತ. ಆದಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಫಸ್ಟು ಸಲೂನ್ಗೆ ಬರ್ತಾ ಇರಲಿಲ್ಲ ಗೈಸ್. ಇತ್ತೀಚೆಗೆ ಒಂದು ಟ್ರಿಪ್ಗೆ ಹೋಗಿ ಬಂದಿದ್ದ ತಕ್ಷಣ ಡೈರೆಕ್ಟ್ ನೋಡಿ ಕುಂಭಮೇಳದಿಂದ ಬಂದಿದ್ದ ತಕ್ಷಣ ಲಗೇಜೆಲ್ಲ ಅನ್ಪ್ಯಾಕ್ ಮಾಡಿ ಸ್ವಲ್ಪ ಕೆಲಸ ಐತೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಕಾಣಿಸ್ಕೋಬೇಕಾದ್ರೆ ಯಾರಾದರೂ ಚೆನ್ನಾಗಿ ಕಾಣಿಸ್ಕೋಬೇಕಲ್ಲ, ಅಂದರೆ ಹೆಣ್ಣು ಕೊಡಲ್ಲ ಆಮೇಲೆ ಫ್ಯೂಚರಲ್ಲಿ ಅಂತ ನಮ್ಮ ಅಮ್ಮನ ಇಷ್ಟ, ನಂದಲ್ಲ. ನೋಡಿ ಡಿಟೈನ್ ಹ್ಯಾಂಡ್ಗೆ ನೋಡಿ ಏನೋ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವರಿಗೆ. ಡ್ರೈವರ್ ಫೋನಲ್ಲೆಲ್ಲ ಮಾತಾಡ್ಕೊಂಡು ಗಾಡಿ ಓಡಿಸ್ತಾನೆ ಗೈಸ್. ಕೇಸ್ ಹಾಕಿ. ಏನು ಅವಮಚ್ಚು, ಏನು ಅವಮಚ್ಚು. ದೊಡ್ಡಪ್ಪ ದೊಡ್ಡಪ್ಪ ಅಲ್ಲೇ ಓಪನರು. ಓ ಹೌದಾ, ಏನು ಹೌದಾ ಅಂತ ಇದ್ಯಾ? ಚೆರಿಯಲ್ಲಿ ಚೆರಿ ಎಲ್ಲ ಗುರೋದು ಪೆರಿ. ದೊಡ್ಡಪ್ಪನ ಬ್ಲಾಗ್ಸ್ ಎಲ್ಲ ನೋಡಿದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.